ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಇಂದು ಬಹಿರಂಗ ಚುನಾವಣೆಗೆ ಕೊನೆಯ ದಿನ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧೆಡೆ ಒಂದು ಬಾರಿ ಪ್ರಚಾರ ನಡೆಸಿದ್ದಾರೆ. ಅಲ್ಲಿ ವಿಶೇಷವಾಗಿ ಸಂತೆ ಮಾರ್ಕೆಟ್, APMC ಮಾರ್ಕೆಟ್, ಫ್ಲವರ್ ಮಾರ್ಕೆಟ್ ಸೇರಿದಂತೆ ಜನಜಂಗಳಿರೋ ಪ್ರದೇಶ ಕಡೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತೇಳಿ ಸೊ ನಾವು ರಕ್ಷಾ ರಾಮಯ್ಯ ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ಸರ್, ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ನಗರ ಪ್ರದಕ್ಷಿಣೆ ಮತ್ತು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ರೆ ಯಾವ ಥರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸರ್? ಜನರ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶುರುವಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಜನಪರ ಮಾಡುವಂಥ ಪಕ್ಷ, ಜನರ ಪರ ಇರುವಂಥ ಕಾಯ್ದೆಗಳನ್ನು ತರುವಂಥ ಪಕ್ಷ. ಸೊ ಜನರು ಈ ಕೋವಿಡ್ ಮಿಸ್ಮ್ಯಾನೇಜ್ಮೆಂಟು, GST ಮಿಸ್ಮ್ಯಾನೇಜ್ಮೆಂಟು, ಈ ಫಾರ್ಮ್ ಲಾಸು, ಎಲೆಕ್ಟ್ರಲ್ ಬಾಂಡ್ಸು, ಜನ ಬೇಸತ್ತು ಹೋಗಿದ್ದಾರೆ. ಮೋಸ ಎಲ್ಲ ಪ್ರತಿ ಕಡೆ ಮೋಸ ಆಗ್ತಾಯಿದೆ. ಜನ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ. ಸೊ ಬಡವರಿಗೆ ಅನುಕೂಲವಾಗುವಂಥ ಕೆಲಸಗಳು ಕಾಂಗ್ರೆಸ್ ಪಕ್ಷ ಕಡೆಯಿಂದ ಆಗ್ತಾ ಇದೆ. ಸರ್, ಇವತ್ತು ನೀವು ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ರಿ, ಏನೆಲ್ಲ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬಂತು ಸರ್? ಬಹಳಷ್ಟು ಸಮಸ್ಯೆಗಳಿದೆ. ಯಾಕಂದ್ರೆ ಯಾವುದೇ ಒಂದು ದೊಡ್ಡ ಜಾಗ ಇದ್ದಾಗ ಸಮಸ್ಯೆಗಳಿದ್ದೇ ಇರುತ್ತೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಹೂವಿನ ಮಾರ್ಕೆಟಲ್ಲಿ ಕೆಲವು ಸಮಸ್ಯೆಗಳು, APMC ಮಾರ್ಕೆಟಲ್ಲಿ ಕೆಲವು ಸಮಸ್ಯೆಗಳು, ನಾವು ಇಲ್ಲಿ ನಮ್ಮ ಡಾಕ್ಟರ್ಗಳ ಹತ್ರ ಮಾತಾಡಿದಾಗ ಕೆಲವು ಸಮಸ್ಯೆಗಳಿರುತ್ತೆ. ಸೊ ಎಲ್ಲ ಸಮಸ್ಯೆಗಳು ಅದು ಆದಂಗೆ ಅದನ್ನು ಅಟ್ಯಾಕ್ ಮಾಡಿ ಅದನ್ನು ರಿಸಾಲ್ವ್ ಮಾಡಬೇಕು. ಸಮಸ್ಯೆಗಳನ್ನ ಬಿಟ್ಕೊಂಡು ಹೋದ್ರೆ ಹಂಗೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಸೊ ಭಾಳಷ್ಟು ಸಮಸ್ಯೆಗಳಿದೆ. ಅದನ್ನು ನಾವು ಶುರುಲೇ ಕಟ್ ಮಾಡಬೇಕು. ಈ ಸಮಸ್ಯೆಗಳನ್ನ ಕಟ್ ಮಾಡ್ದಂಗೆ ನಮ್ಮ ಕಾರ್ಯಗಳು ಬೇಗ ಮುಗಿತದೆ. ಜನರ ಸ್ಪಂದನೆಗೂ ಒಂದು ಬೆನಿಫಿಟ್ ಆಗುತ್ತೆ. ಸರ್, ಕಳೆದ 5 ವರ್ಷ ಚಿಕ್ಕಬಳ್ಳಾಪುರದಲ್ಲಿ BJP MP ಇದ್ರು. ಈ ಹೇಳಿಕೊಳ್ಳುವಂಥ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಅನ್ಸುತ್ತಾ ಸರ್? ಅವರು ಒಂದು ಹೆಲ್ತಿನ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ. 25 ಜನ MP ಗಳಿದ್ರು ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಜನತೆ, ಮಹಾಜನತೆ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಅದಕ್ಕೆ ಕರ್ನಾಟಕದ ಪರ ಮಾತಾಡಲಿಲ್ಲ ಅವರು. ಎಷ್ಟು ಮೋಸಗಳಾದ್ರೂ ಬೊಮ್ಮಾಯಿಯವರ ಸರ್ಕಾರ ಅದನ್ನು ಹೇಳಿದ್ರು ಯಾರು ಆ ಧ್ವನಿ ಎತ್ತಿಲ್ಲ ಸಂಸದಲ್ಲಿ. ಅದಕ್ಕೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಾವು 100ಕ್ಕೆ 100 ಗೆದ್ದಾದ್ಮೇಲೆ ನಮ್ಮ ಪಾರಿಗೆ ಬರಬೇಕು ತೆರಿಗೆ ಹಣ ಇವಾಗ ಕೋರ್ಟ್ ಆಗಲೇ ಆದೇಶ ಕೊಟ್ಟಿದ್ದಾರೆ. ಇದನ್ನು ರೆಗ್ಯುಲರ್ ಆಗಿ ತರುವಂಥದ್ದು ನಮ್ಮೆಲ್ಲ ಸಂಸದರ ಕರ್ತವ್ಯ, ಜವಾಬ್ದಾರಿ ಬೇರೆ. ಬಟ್ ಇವತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಈ ಧರ್ಮಾಧಾರಿತವಾಗಿ ಪ್ರಚಾರ ಮಾಡ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಇದು ಧರ್ಮದ ಒಂದು ಪ್ರಚಾರ ಮಾಡೋದು ಸಾವಿರಾರು ವರ್ಷ, ಇದು ಏನು ಹೊಸದೇನಲ್ಲ. ಅಂದರೆ ಇಷ್ಟು ದಿನ ಮಾಡ್ಕೊಂಬಂದರೆ ಪ್ರಧಾನಮಂತ್ರಿಗಳು ಇನ್ಯಾವ ದಾರಿ ಸೂಚಿಲ್ಲ. ಎಲ್ಲ ಅಸ್ತ್ರಗಳೇನಿದೆ ಮುಗೀತು, ಪುನಃ ಇದೇ ಅಸ್ತ್ರಕ್ಕೆ ಬರ್ತಾರೆ. ಸೊ ಜನ ಬುದ್ಧಿವಂತರು, ಜನಕ್ಕೆ ಗೊತ್ತು. ಇದೇ ಮಾಡಿಕೊಂಡು ಅಭಿವೃದ್ಧಿ, ಇವಾಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಗೊಬ್ಬರದ ಬೆಲೆ, ಫರ್ಟಿಲೈಸರ್ ಬೆಲೆ, ಉಪ್ಪಿನ ಮೇಲೆ ಟ್ಯಾಕ್ಸು, ಮಜ್ಜಿಗೆ ಮೇಲೆ ಟ್ಯಾಕ್ಸು, ಇದ್ರ ಮೇಲೆ ಜನ ಪ್ರಶ್ನೆ ಮಾಡ್ತಾಯಿದ್ರು. ಇವತ್ತು ಹೊರತು ಯಾರು ಈ ಧರ್ಮದ ಬಗ್ಗೆ ಜನ ಮರ್ತೋಗಿದ್ದಾರೆ. ಜನ ಇದಕ್ಕೆ ಯಾವತ್ತೂ ಕೇರ್ ಏನಲ್ಲ. ಎಲ್ಲೋ ಒಂದು 8% ಅಂಥ ಜನನೂ ಇರ್ತಾರೆ. ಸೊ ಅಂಥ ಜನ ಸ್ಪಂದನೆ ಮಾಡೋಕ್ಕೆ BJP ಅವರೇ ಸಾಕಾಗುತ್ತೆ. ಸರಿಗೆ ತಾವು ಕಳೆದ 15-20 ದಿನದ ಕ್ಷೇತ್ರ ಎಲ್ಲ ಓಡಾಡಿದ್ದೀರಿ. ಇದೆಲ್ಲ ವಾತಾವರಣ ನೋಡಿದ್ರೆ ಯಾವ ಥರ ಅನಿಸುತ್ತೆ? 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸೀಟ್ಗಳಲ್ಲಿ ಇಂಡಿಯಾ ಅಲಯನ್ಸ್ ಮಾಡಿ ಅಲ್ಲಿ ನಮ್ಮ ರಾಜ್ಯದಲ್ಲಿ 15ರಿಂದ 18 ಸೀಟ್ಗಳು ಗೆಲ್ತೀವಿ ಅಂತ ನಂಬಿಕೆ ಇದೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.